ಇವತ್ತು ಕೂಡ ಅಯೋಧ್ಯೆ ರಾಮ ಮಂದಿರ ಹುಂಡಿ ಕಳ್ಳತನದ ಪ್ರಕರಣದ ಅಪ್ಡೇಟ್ಗಳೊಂದಿಗೆ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ಒಂದೊಂದೇ ಮಾಹಿತಿಗಳು ಬರ್ತಾ ಇದ್ದಾವೆ. ಎಕ್ಸಾಕ್ಟ್ ಆಗಿ ಈ ಕಳ್ಳರೇನಿದ್ರಲ್ಲ 8 ಜನ, ಆ್ಯಸ್ ಆಫ್ ನೌ 8 ಜನ ಆರೋಪಿಗಳಾಗಿದ್ದಾರೆ. ಇವರ ಪೈಕಿ ಕೆಲವರು ಅಮಾಯಕರು ಅಂತಲೂ ಆಗ್ಬೋದು, ಇನ್ನು ಕೆಲವರು ಇವ್ರನ್ನ ಬಿಟ್ಟು ಬೇರೆ ಇದ್ದಾರೆ ಅಂತಲೂ ಆಗ್ಬೋದು. ತನಿಖೆ ಅಂತೂ ನಡೀತಾ ಇದೆ. ಹೆಂಗಾಗ್ತಾ ಇತ್ತಿದು? ಅಯೋಧ್ಯೆಯ ಭವ್ಯ ರಾಮ ಮಂದಿರ, ಅದರ ಗರ್ಭಗುಡಿ, ಬಾಲರಾಮನ ವಿಗ್ರಹ ಇರುವಂಥ ಗರ್ಭಗುಡಿ, ಅದರ ಎದುರಿಗೆ 2 ಹುಂಡಿಗಳಿದ್ದಾವೆ. ಆ ಹುಂಡಿಗೆ ಬಂದಂಥವರು ದುಡ್ಡು, ಕೆಲವರು ಬೆಳ್ಳಿ ಬಂಗಾರದ ವಸ್ತುಗಳನ್ನು ಹಾಕ್ತಾರೆ. ಅವು ತುಂಬಿದಾಗ ತೆಗೆದುಕೊಂಡು ಹೋಗೋದಕ್ಕೆ ಒಂದು ವ್ಯವಸ್ಥೆ ಇದೆ. ತುಂಬಿದಾಗ ಅಂದರೆ ಈಗ ಭಕ್ತರ ಸಂಖ್ಯೆ ಕಡಿಮೆ ಇರುವ ಸಮಯದಲ್ಲಿ ಅದು ತುಂಬೋದಕ್ಕೆ ತುಂಬ ದಿನ ತಗೊಳ್ಳಬಹುದು. ಮಹಾಕುಂಭ ಮೇಳ ನಡೀತಾ ಇತ್ತಲ್ಲ, ಅವಾಗ 2 ತಾಸಿಗೊಂದ್ಸಲ ಹುಂಡಿ ತುಂಬ್ತಾ ಇದ್ವಂತೆ. 2 ತಾಸಿಗೊಂದ್ಸಲ ತುಂಬ್ತಿದ್ವಂತೆ. ತುಂಬಿದ ತಕ್ಷಣ ತಗೊಂಡು ಹೋಗೋದಕ್ಕೊಂದು ವ್ಯವಸ್ಥೆ ಇದೆ. ಅಯೋಧ್ಯೆಯ ರಾಮ ಮಂದಿರದ ಯಾತ್ರಿ ನಿವಾಸ ಇದೆಯಲ್ಲ, ಅದರ ಬೇಸ್ಮೆಂಟ್ನಲ್ಲಿ ಅದನ್ನು ಹಣವನ್ನು ಎಣಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಗರ್ಭಗುಡಿಯ ಎದುರಿಗಿನಿಂದ ಯಾತ್ರಿ ನಿವಾಸಕ್ಕೆ ತೆಗೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ CC ಕ್ಯಾಮರಾಗಳು ಇಲ್ಲದೇ ಇರುವ ಕೆಲವು ಜಾಗಗಳಿದ್ವು. ಕೆಲವರಂತಾರೆ CC ಕ್ಯಾಮರಾಗಳು ಇಲ್ಲದೇ ಇರುವ ಜಾಗಗಳಿದ್ವು ಅಂತ, ಇನ್ನು ಕೆಲವರು ಹೇಳ್ತಾರೆ CC ಕ್ಯಾಮ್ರಾ ಇದ್ವು, ಅಲ್ಲಿ ಇವರು ಆಫ್ ಮಾಡ್ತಿದ್ರು ಅಂತ. ಇನ್ನು ಕೆಲವರು ಹೇಳ್ತಾರೆ SIT ತನಿಖೆಯಲ್ಲಿ ಹೊರಗೆ ಬರಬೇಕದು. ಆ ಸೈಕಲ್ ಗ್ಯಾಪ್ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡು ಎಗರಿಸ್ಬಿಡ್ತಿದ್ರಂತೆ. ಎಷ್ಟು ಸಾಧ್ಯವೋ ಅಷ್ಟನ್ನು ಎಗರಿಸ್ತಾ ಇದ್ರು. ಆ ನಂತರ ತಗೊಂಡೋಗಿ ಆ ಬೇಸ್ಮೆಂಟ್ನಲ್ಲಿ ಎಣಿಕೆ ಮಾಡಿ ತಗೊಂಡೋಗಿ SBIನಲ್ಲಿ ಜಮಾ ಮಾಡೋದಪ್ಪ, ಕಳ್ಳತನ ಆಗಿಬಿಟ್ಟಿರ್ತಿತ್ತು ಅಂತ. ಒಂದು ಮೋಡಸ್ ಆಪರಂಡೈ ಇದು. ಇನ್ನೂ ಒಂದು ಮೋಡಸ್ ಆಪರಂಡೈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಿದ್ದಿರುವ ಹಣವನ್ನು 500 ರೂಪಾಯಿ ನೋಟು, 100 ರೂಪಾಯಿ ನೋಟು, 50 ರೂಪಾಯಿದ್ದು, 20 ರೂಪಾಯಿದ್ದು, 10 ರೂಪಾಯಿದ್ದು ಹಿಂಗೆ ಮಾಡಬೇಕು. ಕಾಯಿನ್ಗಳನ್ನು ಒಂದು ಕಡೆ ಮಾಡಬೇಕಲ್ಲ. ಈ 500 ರೂಪಾಯಿ ನೋಟಿನ ಕಟ್ಟನ್ನು 100 ನೋಟು ಸೇರಿಸಿ ಒಂದು ಕಟ್ ಮಾಡಿ ಇಡಬೇಕಲ್ಲಿ. ಅಂತಿಮವಾಗಿ ಎಷ್ಟು ಬಂಡಲ್ ಆಯಿತು ಅಂತ ಎಣಿಸ್ತಾರೆ. 500 ರೂಪಾಯಿಯ ನೋಟುಗಳ 100 ನೋಟಿನ ಬಂಡಲ್ 50,000 ರೂಪಾಯಿ. ಅದು ಆ ಬಂಡಲ್ ಮಾಡಿ ಇಟ್ಟ ಮೇಲೆ 1 ಬಂಡಲ್, 2 ಬಂಡಲ್, 3 ಬಂಡಲ್, ಹಂಗೆ 10 ಬಂಡಲ್ ಆದರೆ 5 ಲಕ್ಷ, 20 ಬಂಡಲ್ ಆದರೆ 10 ಲಕ್ಷ, ಹಂಗೆ ಎಣಿಸ್ತಾರೆ. ಇವರು 100 ನೋಟುಗಳ ಬದಲು 120, 125 ನೋಟುಗಳನ್ನು ಹಾಕ್ತಿದ್ರಂಥದ್ರಲ್ಲಿ ಒಂದು ಬಂಡಲ್ಗೆ. 50,000ದ ಬದಲು 60,000, 70,000, 75,000 ಒಂದು ಬಂಡಲ್ ಮಾಡೋದು. ಅಂತಿಮವಾಗಿ ಬಂಡಲ್ ಮಾಡಿ ಇಟ್ಟ ಮೇಲೆ ಬಂಡಲ್ಗಳನ್ನು ಎಣಿಸ್ತಾರಲ್ಲ ಎಷ್ಟಾಯಿತು ಅಂತ, ಅದರಲ್ಲಿ 20 ಲಕ್ಷ, 25 ಲಕ್ಷ, 30 ಲಕ್ಷ, 35 ಲಕ್ಷ ಅಂತ ಟೋಟಲ್ ಬಂಡಲ್ಗಳನ್ನು ಎಣಿಸಿದಾಗ ಗೊತ್ತಾಗುತ್ತೆ. ಇಲ್ಲಿ ಲೆಕ್ಕ ಬಂಡಲ್ಗಳನ್ನು ಎಣಿಸಿದಾಗ ಸಿಗ್ತಾ ಇದ್ದದ್ದು 25 ಲಕ್ಷ, 30 ಲಕ್ಷದ. ಅದರಲ್ಲಿ ಆ್ಯಕ್ಚುಲಿ 30 ಲಕ್ಷದ ಲೆಕ್ಕ ಸಿಕ್ಕಾಗ 35 ಲಕ್ಷ ಇರ್ತಿತ್ತು. 40 ಲಕ್ಷದ ಲೆಕ್ಕ ಸಿಕ್ಕಾಗ 50 ಲಕ್ಷ ಇರಬಹುದು. ಜಾಸ್ತಿ ದುಡ್ಡು ಹಾಕಿರ್ತಾ ಇದ್ರು, ಜಾಸ್ತಿ ನೋಟುಗಳನ್ನು ಪರ್ ಬಂಡಲ್ನಲ್ಲಿ ಹಾಕಿರ್ತಾ ಇದ್ರು. ಆ ಬಂಡಲ್ಗಳನ್ನು ತಗೊಂಡೋಗಿ SBIನಲ್ಲಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪಾಸಿಟ್ ಮಾಡುವಾಗ ಅಲ್ಲೊಂದು ಅಡ್ಜಸ್ಟ್ಮೆಂಟ್ ಇತ್ತು. ಇಲ್ಲಿ ಲೆಕ್ಕ ಎಷ್ಟು ಬರೆದಿತ್ತಿದ್ರಲ್ಲ ಅಷ್ಟೇ ಡೆಪಾಸಿಟ್ ಮಾಡ್ತಾ ಇದ್ರಲ್ಲಿ. 30 ಲಕ್ಷ ಲೆಕ್ಕ ಬರೆದ್ರೆ 30 ಲಕ್ಷ ಡೆಪಾಸಿಟ್ ಆಗಿರ್ತಿತ್ತು. ಬಟ್ ಬಂಡಲ್ಗಳಲ್ಲಿನ ಎಕ್ಸ್ಟ್ರಾ ನೋಟುಗಳನ್ನು ತೆಗೆದಿಟ್ಕೊತಾ ಇದ್ರು. ಇಂಥ ಮೋಡಸ್ ಆಪರಂಡೈಗಳ ಮೂಲಕ ಹಣವನ್ನು ಎಗರಿಸಿದ್ದಾರೆ. ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. SIT ತನಿಖೆ ಮತ್ತು ದಾಳಿಯಲ್ಲಿ ಅವಿನಾಶ್ ಶುಕ್ಲಾ ದೇವಸ್ಥಾನದ ಪರಿಚಾರಕ ಈತ ಮನೆ ಮೇಲೆ ರೇಡ್ ಮಾಡಿದಾಗ 20 ಲಕ್ಷ ರೂಪಾಯಿ ಸಿಕ್ಕಿದೆ. ಅನುಕಲ್ಪ ಮಿಶ್ರಾ ದೇಣಿಗೆ ಹಣ ಎಣಿಸುವ ಸ್ಟಾಫ್ ಅನುಕಲ್ಪ ಮಿಶ್ರಾ, ಈತನ ಮನೆ ಮೇಲೆ ರೇಡ್ ಮಾಡಿದಾಗ ಗೊತ್ತಾಗಿದ್ದು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾನೆ, 65 ಲಕ್ಷ ರೂಪಾಯಿದು ಒಂದು ಮನೆ ಕೂಡ ಕಟ್ಟಿಸ್ತಾ ಇದ್ದಾನೆ. ಜೊತೆಗೆ ಇತ್ತೀಚೆಗೆ ಒಂದು SUV ಕಾರ್ ಬುಕ್ ಮಾಡಿದ್ದಾನೆ ಈತ ಅಂತ. ಲವಕುಶ್ ಮಿಶ್ರಾ ಇನ್ನೊಬ್ಬ ದೇಣಿಗೆ ಎಣಿಕೆ ಸಿಬ್ಬಂದಿ. ಈತನ ಮನೆ ಮೇಲೆ ರೇಡ್ ಮಾಡಿದಾಗ ಏನೂ ಸಿಗಲಿಲ್ಲ.
ಬಟ್ ಪೊಲೀಸರಿಗೆ ಸಂಶಯ ಬಂತು, ಈತ ದುಡ್ಡನ್ನು ಸಂಬಂಧಿಕರ ಮನೇಲಿ ಇಟ್ಟಿದ್ದಾನೆ ಅಂತ ಗೊತ್ತಾಯ್ತು. ಹೆಂಗೋ ಒಂದು ಮೂಲದ ಮೂಲಕ ಗೊತ್ತಾಯಿತು. ಅವರ ಮನೆ ಮೇಲೆ ರೇಡ್ ಮಾಡಿದಾಗ 12 ಲಕ್ಷ ರೂಪಾಯಿ ಸಿಕ್ಕಿದೆ. 12 ಲಕ್ಷ. ಕುಟುಂಬಸ್ಥರ ಹೆಸರಿನಲ್ಲಿ ಈತ ಬೇರೆ ಬೇರೆ ಕಡೆ ಆಸ್ತಿ ಖರೀದಿಸಿದ್ದಾನೆ ಅಂತ ಗೊತ್ತಾಗಿದೆ. ಮನೀಶ್ ಕುಮಾರ್ ದೇಣಿಗೆ ಎಣಿಕೆಯ ಮತ್ತೊಬ್ಬ ಸಿಬ್ಬಂದಿ, 36 ಲಕ್ಷ ರೂಪಾಯಿ ಸೀಸ್ ಆಗಿದೆ. 36 ಲಕ್ಷ. ರಾಮಶಂಕರ್ ಯಾದವ್ ಈತ ಚಂಪತ್ರಾಯ್ ಮಾಜಿ ಕಾರ್ ಡ್ರೈವರ್. ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್, ದುಡ್ಡು ಚಿನ್ನಾಭರಣ ಸಿಕ್ಕಿದೆಯಂತೆ. ಕುಟುಂಬಸ್ಥರ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿದಿರುವ ದಾಖಲೆಗಳು ಸಿಕ್ಕಿದೆಯಂತೆ. ನೋಡಿ, ಇದುವರೆಗೂ ಸಿಕ್ಕಿರುವ ಕ್ಯಾಶ್ ಅಂತ ತಗೊಂಡ್ರು ಹತ್ತತ್ರ ಒಂದು 80 ಲಕ್ಷ ಬರುತ್ತೆ. ಹತ್ತತ್ರ 80 ಲಕ್ಷ. ಇವರು ಆಸ್ತಿ ಖರೀದಿ ಮಾಡಿದ್ದಾರೆ, ಬಂಗಾರ ತಗೊಂಡಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಎಲ್ಲವನ್ನೂ ಸೇರಿಸಿದ್ರೆ ಎಷ್ಟಾಗ್ಬೋದು? ಐ ಆಮ್ ಟ್ರೈಂಗ್ ಟು ಗಿವ್ ಯು ಎ ಪರ್ಸ್ಪೆಕ್ಟಿವ್. ಎಷ್ಟರದಾಗ್ಬೋದು? ಒಂದು 5 ಕೋಟಿದಾಗತ್ತಾ? ಬೇಡ, ಅಪ್ಪರ್ ಲಿಮಿಟ್ ಇಟ್ಕೊಳ್ಳೋಣ, 10 ಕೋಟಿದಾಗಬಹುದಾ? ಇದು ಕರ್ನಾಟಕದಲ್ಲಿ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿ ಬೀಳಬಹುದಾದ ಯಾವುದೋ ನೀರಾವರಿ ಇಲಾಖೆನೋ ಅಬಕಾರಿ ಇಲಾಖೆನೋ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಸಿಗಬಹುದಾದ ಆಸ್ತಿಯ ಮೊತ್ತ ಇದಷ್ಟೇ. ಆದರೆ ಯಾಕೆ ದೇಶದಾದ್ಯಂತ ಚರ್ಚೆ ಆಗುತ್ತೆ ಅಂದರೆ ಧಾರ್ಮಿಕ ನಂಬಿಕೆಗಳಿದ್ದಾವೆ. ಇಲ್ಲಿ ಧಾರ್ಮಿಕ ನಂಬಿಕೆಗಳಿದ್ದಾವೆ. ಎಷ್ಟು ದುಡ್ಡು ಅನ್ನುವ ಕಾರಣಕ್ಕಲ್ಲ, ರಾಮನ ಜೊತೆಗೆ ಅಯೋಧ್ಯೆಯಲ್ಲಿಯ ಈ ರಾಮ ಮಂದಿರದ ಜೊತೆಗೆ ಧಾರ್ಮಿಕ ನಂಬಿಕೆಗಳಿದ್ದಾವೆ ಅನ್ನುವ ಕಾರಣಕ್ಕಾಗಿ ದೇಶದಾದ್ಯಂತ ಚರ್ಚೆ ಆಗ್ತಾ ಇರೋದು. ದೇಶದಾದ್ಯಂತ ರಾಮಭಕ್ತರ ಮನಸ್ಸಿಗೆ ಬೇಜಾರಾಗ್ತಾ ಇರೋದು ಆ ಕಾರಣಕ್ಕೆ. ಇಲ್ಲಿ ಎಷ್ಟು ಮೊತ್ತ ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆಗೊಂಡು ಇದುವರೆಗೂ ಈ ಹುಂಡಿ ಕಳ್ಳತನದಲ್ಲಿ ಆಗಿರುವಂಥ ಒಟ್ಟು ಮೊತ್ತ ಕರ್ನಾಟಕದಂಥ ಒಂದು ರಾಜ್ಯದಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ 6 ತಿಂಗಳಲ್ಲಿ ನಡೆಯಬಹುದಾದಂಥ ಹಗರಣ ಅಂತ ಅನ್ಕೋಬಹುದು. ಆದರೆ ಭಕ್ತಿ ಶ್ರದ್ಧೆಯ ಕಾರಣಕ್ಕಾಗಿ ಇದು ಚರ್ಚೆ ಆಗುತ್ತೆ. ಆಗ್ತಾ ಇರೋದೇನು ತಪ್ಪಲ್ಲ. ಸುನಿಲ್ ಬನ್ಸಲ್ ಚಂಪತ್ರಾಯ್ ಸಹೋದರ ಮಾತಾಡಿದರು. ಆ್ಯಕ್ಚುಲಿ ಚಂಪತ್ರಾಯ್ ಅವರನ್ನು 3 ತಾಸು ವಿಚಾರಣೆಗೆ ಒಳಪಡಿಸ್ತು ಇವತ್ತು SIT ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಅವರು 3 ತಾಸು ವಿಚಾರಣೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಅದನ್ನೇ. ನನಗೆ ಮಾಹಿತಿ ಬಂತು, ನಾನು ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿಸ್ದೆ, ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡೆ. ಮಾಹಿತಿ ಬಂದ ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಅದು ನಾನು ಮಾಡಿರೋ ತಪ್ಪು. ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿದೆ, ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಯಿತು, ಅವರ ಹೆಸರಿನ ಸಮೇತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಚಂಪತ್ರಾಯ್ ಅವರು ಹೇಳ್ತಾ ಇದ್ದಾರೆ. ಸುನೀಲ್ ಬನ್ಸಲ್ ಚಂಪತ್ರಾಯ್ ಅವರ ಸಹೋದರ. ಈ ಹುಂಡಿ ಕಳ್ಳತನದ ನಂಟು ಕರ್ನಾಟಕದ ತನಕ ಹಬ್ಬಿದೆ, ಮಹಾರಾಷ್ಟ್ರದ ತನಕ ಹಬ್ಬಿದೆ ಅಂತ ಅಯೋಧ್ಯೆಯಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರಂತೆ. ಅದನ್ನು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ಹೇಳಿದ್ರು. ಜನ ಮಾತಾಡ್ಕೊತಾ ಇದ್ದಾರೆ ಅಂತ. ಅಖಿಲೇಶ್ ಯಾದವ್ ಅವರಿಗೆ ಅಲ್ಲಿ ಪತ್ರಕರ್ತರ ಪ್ರಶ್ನೆ ಬಂತು ಅಂತ ಅನಿಸುತ್ತೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಅದಕ್ಕೆ ಸಹಕರಿಸಲಿಲ್ಲ, ಯಾರ್ಯಾರೋ ದಾನ ಕೊಟ್ಟು ಮಂದಿರ ಒಂದಾಯಿತು, ಲೋಕಾರ್ಪಣೆ ಕಾರ್ಯಕ್ರಮ ಬಹಿಷ್ಕರಿಸಿ ದೂರ ಉಳಿದ್ರಿ ನೀವು. ಇನ್ನೂ ತನಕ ರಾಮ ಮಂದಿರ ಆಗಿಷ್ಟು ತಿಂಗಳಾದರೂ ಇನ್ನೂ ತನಕ ಹೋಗಿ ದರ್ಶನ ಮಾಡಿಲ್ಲ, ಈಗ ಬಂದು ರಾಮ ಮಂದಿರದ ಹುಂಡಿ ಕಳ್ಳತನದ ಬಗ್ಗೆ ಮಾತಾಡ್ತಿದ್ದೀರಲ್ಲ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ಇಟಾವಾದ ಕೇದಾರೇಶ್ವರ ಧಾಮದಲ್ಲಿ ಅದೇನೋ ಸಂಕಲ್ಪ ಮಾಡಿರಬೇಕು. ಕೇದಾರೇಶ್ವರ ಧಾಮದಲ್ಲಿ ಶಿವಮಂದಿರ ನಿರ್ಮಾಣ ಆದ ನಂತರ ಆ ಶಿವಮಂದಿರದ ದರ್ಶನ ತಗೊಂಡು ನಾನು ರಾಮನ ದರ್ಶನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಬಹಿಷ್ಕರಿಸಿತ್ತು, ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಬಹಿಷ್ಕರಿಸಿತ್ತು. ಇವತ್ತು ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರುಗಳದೊಂದು ನಿಯೋಗ, ಒಂದು 25 ಜನ ಇದರಲ್ಲಿ, ಅವರು ದರ್ಶನ ಮಾಡ್ತೀವಿ ಅಂತ ಹೋದ್ರಂತೆ. ಅದು ಯಾಕೋ ಗೊತ್ತಿಲ್ಲ, ಮಾಡಬಾರ್ದಾಗಿತ್ತು. ಹಾಗೆ ದರ್ಶನ ಮಾಡ್ಕೊಂಡು ಹೋಗು, ಎಲ್ರಿಗೂ ಅಧಿಕಾರ ಇದೆ ರೀ. ರಾಮಲಲ್ಲಾನ ದರ್ಶನ ಮಾಡೋ ಅಧಿಕಾರ ಇಲ್ವಾ? ಅಯೋಧ್ಯೆಯ ಪೊಲೀಸರು ಇವ್ರನ್ನ ಕರ್ಕೊಂಡು ಹೋಗಿ ಒಂದು ಗೆಸ್ಟ್ ಹೌಸ್ನಲ್ಲಿ ಗೃಹ ಬಂಧನದಲ್ಲಿ ಇಟ್ಟರಂತೆ. ಯಾರ್ಯಾರಿದ್ರು ಇದರಲ್ಲಿ? ಅಜಯ್ ರಾಯ್ ಇದ್ದರು, ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಅಜಯ್ ರಾಯ್ ವಾರಾಣಸಿಯಲ್ಲಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಟಿಕೆಟ್ ಮೇಲೆ ಸ್ಪರ್ಧಿಸಿ ಸೋತಂಥವರು. ಕಿಶೋರಿಲಾಲ್ ಶರ್ಮಾ ರಾಯಬರೇಲಿಯ MP, ತನುಜ್ ಪುನಿಯಾ ಬಾರಾಬಂಕಿಯ ಸಂಸದರಿದ್ದರು.
ಇವ್ರನ್ನ ಕರ್ಕೊಂಡೋಗಿ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಗೃಹ ಬಂಧನದಲ್ಲಿ ಇಟ್ಟರಂತೆ. ಕಾಂಗ್ರೆಸ್ಸಿನ ವಕ್ತಾರೆ, ರಾಷ್ಟ್ರೀಯ ವಕ್ತಾರೆ ಸುಪ್ರಿಯಾ ಶ್ರೀನಾಥೆ ಅವರು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. 40 ದಿನದಲ್ಲಿ 70 ಸಲ ಕಳ್ಳತನ ಆಗಿದೆ ಅಂತ ಏನೋ ಮಾಹಿತಿ ಬಂದಿದೆಯಂತ ಅವ್ರಿಗೆ. ಹಾಗಿದ್ರೆ 5.5 ವರ್ಷದಲ್ಲಿ ಎಷ್ಟು ಕಳ್ಳತನ ಆಗಿದೆ? ಇಲ್ಲಿ ತನಕ ಬರೀ 80 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಉಳಿದ ದುಡ್ಡು ಎಲ್ಲಿ ಹೋಯಿತು? ಈ ಟ್ರಸ್ಟ್ನಲ್ಲಿ RSSನವರಷ್ಟೇ ಯಾಕಿದ್ದಾರೆ? ನರೇಂದ್ರ ಮೋದಿ ಶಿಲಾನ್ಯಾಸಕ್ಕೆ ಹೋಗಿದ್ರು, ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಿದ್ರು, ಲೋಕಾರ್ಪಣೆಗೆ ಹೋಗಿದ್ರು. ಈಗ ಹುಂಡಿ ಕಳ್ಳತನದ ಬಗ್ಗೆ ಯಾಕೆ ಸುಮ್ಮನಿದ್ದಾರೆ? ಯಾಕೆ ಮಾತಾಡ್ತಿಲ್ಲ? ಪ್ರಶ್ನೆಗಳ ಸುರಿಮಳೆ. ಕೇಳಿಸ್ಕೊಳ್ಳಿ. SIT की रिपोर्ट सार्वजनिक क्यों नहीं की गई? क्या छिपाया जा रहा है? 80 लाख रुपए अभी तक बरामद हुए हैं, बाकी करोड़ों रुपए कहां हैं? कुल कितने की चोरी हुई है? 40 दिन में 70 चोरियां पकड़ी गई। 5.5 साल में कितनी चोरी हुई होगी? इसकी जानकारी, इसका असेसमेंट कैसे होगा? स्वतंत्र ऑडिट क्यों नहीं कराया जा रहा है? CCTV फुटेज 45 दिन में डिलीट क्यों हो जाता है? उसका बैकअप क्यों नहीं रखा जाता है? इस चोरी के तार कितने ऊपर तक जुड़े हुए हैं? आज हर हिंदू के मन में यह सवाल है। जो काउंटिंग यूनिट थी उसमें उन्हीं लोगों के रिश्तेदारों की नियुक्ति हो रही थी जो कार्यरत थे। क्या प्रणाली यूज की जा रही थी? क्या क्राइटेरिया यूज किया जा रहा था नियुक्ति करने के लिए? किसका डिसीजन था ये? आरोप लगने के बाद FIR में देरी क्यों हुई? FIR में बड़े लोगों का नाम क्यों नहीं था? चंपत राय बंसल से इस्तीफा दिलवाकर उनको क्यों बचाया जा रहा है? उनके खिलाफ FIR क्यों नहीं की गई? उनकी जांच क्यों नहीं की जा रही है? इतना बड़ा घोटाला होता रहा और मुख्यमंत्री आदित्यनाथ जी को, योगी आदित्यनाथ जी को और प्रधानमंत्री नरेंद्र मोदी को इसकी भनक कैसे नहीं लगी? क्या आपका पूरा खुफिया तंत्र, क्या आपका LIU, क्या आपका IB, क्या आपका पूरा एजेंसीज बुरी तरह से ध्वस्त हो चुके हैं? ट्रस्ट के लोगों की नियुक्ति किस आधार पर की गई? सिर्फ क्योंकि वो RSS से संबंधित थे? चंपत राय जी बंसल को संरक्षण लगातार कौन दे रहा है? उनको कौन बचा रहा है? शिलान्यास से लेकर प्राण प्रतिष्ठा करने वाले प्रधानमंत्री नरेंद्र मोदी चुप्पी क्यों रखे हुए हैं? वो अपनी चुप्पी कब तोड़ेंगे? ಇನ್ನು ಅಸಾದುದ್ದೀನ್ ಓವೈಸಿ, ಮುಸ್ಲಿಮ್ರು ಯಾರು ಇಂಥ ಕೆಲಸ ಮಾಡಿದ್ರೆ ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಿಬಿಡ್ತಿದ್ರಿ, ಅವ್ರ ಮನೆಗೆ ಬುಲ್ಡೋಸರ್ ನುಗ್ಗಿಸ್ಬಿಡ್ತಿದ್ರಿ, ಚಂಪತ್ ರಾಯ್ ಮಜಾ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂತಿದ್ದಾರೆ ಅಸಾದುದ್ದೀನ್ ಓವೈಸಿ. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿಯವರೊಬ್ಬರು ಸರ್ಕಾರದ ಬೆಂಬಲ ಅನ್ನೋದಕ್ಕಾಗೋದಿಲ್ಲ, ಪ್ರಾಗ್ಮ್ಯಾಟಿಕ್ಕಾಗಿ ಮಾತಾಡಿದ್ದಾರೆ. ರಾಮ ಮಂದಿರ ದೇಣಿಗೆ ಕಳ್ಳತನದ ಸುದ್ದಿ ಅತ್ಯಂತ ಗಂಭೀರ. ಕಾಣಿಕೆ ಕಳ್ಳತನ, ಹಣ ದುರುಪಯೋಗ ಅತ್ಯಂತ ಕಳವಳಕಾರಿ. ಕಳ್ಳತನ ಮಾಡಿದ ಆರೋಪಿಗಳು ಯಾರಿದ್ರೂ ಬಿಡಬಾರದು. ಮಂದಿರದ ವಿಷಯದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ದೇಣಿಗೆ ಲೆಕ್ಕಪತ್ರಗಳನ್ನು ತ್ವರಿತವಾಗಿ ಪರಿಹರಿಸುವುದು ಸೂಕ್ತ ಅಂತ. ಮಂದಿರದ ವಿಷಯದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಅಂತ ಮಾಯಾವತಿಯವರು ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಯೋಧ್ಯೆ ರಾಮ ಮಂದಿರವನ್ನು ರಾಜಕೀಯ ಹೊರತುಪಡಿಸಿ ನೋಡೋದಕ್ಕೂ ಆಗೋದಿಲ್ಲ ರೀ. RSS ಮತ್ತು ಸಂಘ ಪರಿವಾರದ ಅಭಿಯಾನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅಂತ ಈಗ ಹೇಳ್ತಾರೆ. ನಾನು ಅನೇಕರನ್ನು ಕೇಳಿದ್ದೀನಿ, ಏನು RSSನ ಪ್ರಚಾರಕರನ್ನು, ನೀವು BJP ಜೊತೆಗೆ ಯಾಕೆ ಸೇರ್ಕೊಂಡು ಮಾಡಿದ್ರಿ ಇದನ್ನ ಅಂತ. ಅವ್ರು ಹೇಳಿದ್ರು ಅಲ್ಲೊಂದು ರಾಮ ಮಂದಿರ ಆಗಬೇಕು ಅಂತ ನಮ್ಮ ಅಭಿಲಾಷೆ ಇತ್ತಪ್ಪ. ಅದನ್ನು ಯಾವ ರಾಜಕೀಯ ಪಕ್ಷ ಸಪೋರ್ಟ್ ಮಾಡಿದ್ರು ಆ ಪಕ್ಷಕ್ಕೆ ನಮ್ಮ ಬೆಂಬಲ ಇರ್ತಿತ್ತು ಅಂತ ಹೇಳ್ತಾರೆ ಅವರು. ವಾಟ್ ಎವರ್ ಇಟ್ ಈಸ್, BJP ಅಲೈನ್ ಆಯಿತು, ರಾಮ ಮಂದಿರ ಹೋರಾಟ ನಡೀತು, ರಥಯಾತ್ರೆ ಆಯಿತು, ಬಾಬ್ರಿ ಮಸೀದಿ ಧ್ವಂಸ ಆಯಿತು, ಕೋರ್ಟ್ನಲ್ಲಿ ಕೇಸ್ ನಡೆದವು, ಜಡ್ಜ್ಮೆಂಟ್ ಬಂತು, ಕೇಂದ್ರ ಸರ್ಕಾರ ಒಂದು ಟ್ರಸ್ಟ್ ರಚನೆ ಮಾಡ್ತು, ಆ ಟ್ರಸ್ಟಿಗೆ ದಾನ ಬಂತು, ಅದರಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಈ ಮಂದಿರವನ್ನು ರಾಜಕೀಯ ಹೊರತುಪಡಿಸಿ ನೋಡೋದಕ್ಕಾದ್ರೂ ಹೆಂಗಾಗತ್ತೆ? ಮಾಯಾವತಿಯವರು ರಾಜಕೀಯ ಮಾಡಬೇಡಿ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.